ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ವಿಶೇಷ ಅಂದರೆ ನಮ್ಮ ಮಹೇಶ್ ಅಣ್ಣನ ಬರ್ಡೇ ಇತ್ತು. ಆ ಬರ್ಡೇಗೆ ವಿಶ್ ಮಾಡೋಕ್ಕೆ ಆಗಿರಲಿಲ್ಲ 12ನೇ ತಾರೀಕು. ಇವಾಗ ಭಾನುವಾರ ಇವತ್ತು, ಅದಕ್ಕೋಸ್ಕರ ವಿಶ್ ಮಾಡೋಣ ಅಂದ್ಬಿಟ್ಟು ಒಂದು ಕೇಕ್ ತಗೊಂಡು ಹೋಗ್ತಾ ಇದ್ವಿ. ನಾವು ನನ್ನ ಫ್ರೆಂಡ್ಸು ಹೊರಗಡೆ ಹೋಗಿದೆ, ತಮಿಳ್ನಾಡಿಗೆ ಹೋಗಿದೆ, ಅವತ್ತು ಹೋಗೋಕ್ಕಾಗಿರಲಿಲ್ಲ. ಬಾಕ್ಸ್ ಹುಷಾರು. ಕೇಕ್ ತಗೊಂಡ್ವಿ. ಈಗ ನಮ್ಮ ಮಹೇಶ್ ಅಣ್ಣ ಆಶ್ರಮ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಮಹೇಶ್ ಅಣ್ಣವರು ಫೋನ್ ಮಾಡಿದ್ದೆ ಇದ್ದಾರೆ ಅಂತ ಹೇಳಿದ್ರು. ಹೋಗೋಣ ಬನ್ನಿ. ಇವನು ವಿಡಿಯೋದಲ್ಲಿ ಬರ್ತೀನಿ ಅಂದ್ಬಿಟ್ಟು ಗಾಡಿ ಓಡಿಸ್ತೀನಿ ಅಂತಾನ. ಯಾಕ್ಲಾ ಹೆಂಗ ಅನ್ನಿಸ್ತಿದ್ದೆ? ಯಾಕೆ ನಾಚಿಕೆ ಏನ್ ನನಗೆಂತ ಕೊಡ್ದಲ್ಲ? ಅಲ್ಲ ನೀವ್ ಏನ್ ಎಲ್ಲಿ ಕೊಡಲ್ಲ ಕಣ, ಹೇಳೋ ವಿಡಿಯೋ ನೋಡ್ಕೊಂಡ್ಲೆ. ಏನ್ ಒಳ್ಳೆ ಚಿಕ್ಕ ಹುಡುಗರ್ತಾರೆ ನಾಚ್ಕೋತೇವಪ್ಪ. ಲೆಟ್ಸ್ ಗೋ. ಎಲ್ರಿಗೂ ಸ್ವಾಗತ ಸುಸ್ವಾಗತ. ಯಾವಾಗ್ಲೂ ಹೇಳ್ದಂಗೆ ಪ್ರೀತಿಯ ವೇಣು, ಆವಾಗಲೇ ಹೇಳಿದೀನಿ ಕೇಕ್ ತರಕ್ ಮಹೇಶ್ ಅಣ್ಣನ ಬರ್ಡೇ ಇತ್ತು ಅಂದ್ಬಿಟ್ಟು 12ನೇ ತಾರೀಕು ಹೋಗಕ್ಕಾಗಿರ್ಲಿಲ್ಲ. ಸೊ ತಮಿಳ್ನಾಡಿಗೆ ಹೋಗಿದ್ದೆ ಆಫೀಸ್ ಕಡೆಯಿಂದ. ಅದಕ್ಕೋಸ್ಕರ ಇವಾಗ ಭಾನುವಾರ ಬಂದಿದ್ದೀವಿ. ಬಂದ್ಬಿಟ್ಟು ಒಂದು ಕೇಕ್ ಕಟ್ ಮಾಡ್ಸೋಣ ಅಂದ್ಬಿಟ್ಟು ಹೋಯ್ತಾ ಇದ್ದೀವಿ. 3 ಜನನು ಹೋಯ್ತಾ ಇದ್ದೀವಿ. ಗೈಸ್, ನೀವು ಯಾರಾನ ಆಶ್ರಮಕ್ಕೆ ಹೆಲ್ಪ್ ಮಾಡಬೇಕು, ಇಲ್ಲ ಬರ್ಡೇ ಆಚರಿಸ್ಕೋಬೇಕು ಅಂದ್ರೆ ಹೋಗಿ ವಿಡಿಯೋದಲ್ಲಿ ನೋಡಿ ಕೊನೆವರೆಗೂ. ಆಶ್ರಮ ಹೆಂಗಿರುತ್ತೆ ಏನು ಅಂತ ತೋರಿಸ್ತೀನಿ ಒಂದ್ಸತ. ನೋಡಿ, ಇದೇ ಆಶ್ರಮ. ಏನೋ ವರ್ಕ್ ಮಾಡ್ತಾ ಇದಾರೆ ಅಣ್ಣ ಅವರೇ. ಅಲ್ಲಿ ಏನೋ ಮಾತಾಡ್ತಾ ಇದ್ದಾರೆ. ಆಶ್ರಮ ಇದು. ಆಶ್ರಮ ನೋಡ್ಬಿಡಿ. ಯಾರಾನ ಹೆಲ್ಪ್ ಮಾಡೋರು ಹಿಂಗಿದ್ರೆ ಮಾಡಿ ಪ್ರೋತ್ಸಾಹಿಸಿ ಆಶ್ರಮನ. ಹೋಯ್ತಾ ಇದೀವಿ. ಇಲ್ಲಿ ನಮ್ಮ ಆಂಟಿ. ಹಾಯ್ ಮಾಡಿ ಆಂಟಿ. ನಾನು ಲಾಗ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಹಾಕಕ್ಕೆ. ಇವರೇ ನೋಡಿ ನಮ್ಮ ಮಹೇಶ್ ಅಣ್ಣವ್ರ ಅಮ್ಮ. ಅಲ್ಲಿ ಆಲ್ರೆಡಿ ಸೆಲೆಬ್ರೇಷನ್ ನಡೆಸ್ತವ್ರೆ. ಯಾವ್ದೋ ಬರ್ಡೇ ಸೆಲೆಬ್ರೇಷನ್ ಇದೆ ನೋಡಿ. ಆಶ್ರಮ ಇದು, ನಮ್ಮ ಮಹೇಶ್ ಅಣ್ಣವ್ರ ಆಶ್ರಮ ನೋಡಿ. ಆಶ್ರಮ ಇದು ನೋಡಿ. ಬರ್ಡೇ ಸೆಲೆಬ್ರೇಷನ್ ಆಲ್ರೆಡಿ ನಡೀತಾ ಇದೆ. ಈ ತರ ನಿಮ್ಗೂ ಯಾವ್ದಾನ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂದ್ರೆ ಆಶ್ರಮಕ್ಕೆ ಬನ್ನಿ. ನೋಡಿ, ಬರ್ಡೇ ಸೆಲೆಬ್ರೇಷನ್ ನಡೀತಾ ಇದೆ. ಮಹೇಶ್ ಅಣ್ಣವ್ರು ಫುಲ್ ಬಿಸಿ ಆಗವ್ರೆ. ಒಂದು ಬರ್ಡೇ ನಡೆಸ್ತಾವ್ರೆ. ಅಣ್ಣ, ನಿಮ್ ಬರ್ಡೇ ಎಲ್ಲ ಆಯ್ತಾ? ಬರ್ತಡೇ ಆಯ್ತು ನೋಡಿ, ಅದಕ್ಕೆ ಅವತ್ತು ಬರೋಕ್ಕಾಗಿಲ್ಲ, ಇವತ್ತು ಬಂದಿದ್ದೀವಿ. ಏನಿಲ್ಲ ಅಣ್ಣ, ನಿಮ್ಮನ್ನ ನೋಡೋದೇ ಒಂದು ಖುಷಿ. ಇವತ್ತು ಬರ್ಡೇ ನಡೀತಾ ಇದೆ ಅಣ್ಣ, ಸೆಲೆಬ್ರೇಷನ್. ಯಾರ್ದೇ ಬರ್ಡೇ ಇದ್ರು ಬರ್ಬೋದು, ಬಂದ್ಬಿಟ್ಟು ಸೆಲೆಬ್ರೇಷನ್ ಮಾಡ್ಕೋಬಹುದು. ಹೊರಗಡೆ ಹೋದ್ಕಿನ ಇಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಒಬ್ಬೊಬ್ರಿಗೆ ಒಂದೊಂಥರ ಟೇಸ್ಟ್ ಇರುತ್ತೆ. ವಯಸ್ಸಾದವ್ರ ಜೊತೆ ಬರ್ತಡೇ ಮಾಡೋದ್ರಿಂದ ಅವ್ರಿಗೂ ಒಂದು ಆಶೀರ್ವಾದ ಸಿಕ್ಕಂಗೆ ಆಗುತ್ತೆ, ಅವ್ರಿಗೂ ಎಲ್ಲ ಒಳ್ಳೇದಾದಂಗೆ ಆಗುತ್ತೆ, ಖುಷಿ ಆಗುತ್ತೆ. ಹೌದಣ್ಣ, ಈಗ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡೋಣ ಯೂಟ್ಯೂಬ್ ಅಲ್ಲಿ. ಒಂದು ನನಗೂ ಆಸೆ ಐತೆ, ಒಂದು ಎಪಿಸೋಡ್ ಮಾಡೋಣ. ಒಂದು ನನಗೂ ಆಸೆ ಇದೆ, ಮಾಡೋಣ. ಎಷ್ಟು ಜನ ಇದ್ದಾರಣ್ಣ? ಟೋಟಲ್ 38 ಜನ, 40 ಜನ ಇದೆ. 40 ಜನ ನೋಡಿ. 40 ಜನಕ್ಕೆ ಅನ್ನದಾತ್ರ ಇವ್ರೆ. ಎಲ್ರಿಂದ ನಮ್ದೇನಿಲ್ಲ. ಒಂದು ಸೆಲೆಬ್ರೇಷನ್ ಆಯ್ತು. ಸೆಲೆಬ್ರೇಷನ್ ಆದ್ಮೇಲೆ ಊಟ ಬಿಡಿಸ್ತಾವ್ರೆ ಅವ್ರೆ. ಊಟ ಬಿಡಿಸಕ್ ಬರ್ತಾರೆ. ಈಗ ಊಟಕ್ಕೆ ರೆಡಿ ಮಾಡ್ತಾವ್ರೆ. ಅದು ಒಂದು ನೋಡ್ಬಿಡೋಣ ಬನ್ನಿ ವಿಡಿಯೋದಲ್ಲಿ. ನೋಡಿ, ನಾನ್ ವೆಜ್ ಇಟ್ಟವ್ರೆ ಇಲ್ಲಿ. ನಾನ್ ವೆಜ್ ರೆಡಿ ಇದೆ. ಊಟಕ್ಕೆ ರೆಡಿ ಮಾಡಿಸ್ತಾವ್ರೆ. ನೀವು ಯಾರಾನ ಬರ್ಡೇ ಇದ್ರೆ ಬಂದ್ಬಿಟ್ಟು ಮಾಡಿಸಿ. ಇವರು ಇಷ್ಟೇ ಆಗ್ಲಿ ಅಷ್ಟೇ ಅಂತ ಏನು ರೆಕಮೆಂಡ್ ಇದ್ ಮಾಡಲ್ಲ. ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಯಾರನ್ನೂ ಕೇಳಲ್ಲ. ಒಂದು ಬರ್ಡೇಗೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡಿ ಅಂತ ಹೇಳೋದು ಇವರು. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡಿ, ಬರ್ಡೇ ಮಾಡ್ಕೊಳ್ಳಿ. ಇಲ್ಲಿ ಒಂದು ಹೆಲ್ಪ್ ಆಗುತ್ತೆ ಆಶ್ರಮಕ್ಕೆ. ಇಲ್ಲೂ ಇದೆ. ಇದು ವೆಜಿಟೇರಿಯನ್. ಇಲ್ಲಿ ಯಾರು ಡಿಮ್ಯಾಂಡ್ ಮಾಡಲ್ಲ ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ. ಒಂದು ಬರ್ಡೇಗೆ ನೀವು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡಿ, ಒಂದು ಸಹಾಯ ಆಗುತ್ತೆ ನಿಮ್ಮ ಆಶ್ರಮಕ್ಕೆ. ಇಲ್ಲಿ ಯಾರನ್ನೂ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಇಲ್ಲಿ ಇವ್ರು ಕೇಳೋದು ಇಲ್ಲ, ಕೇಳೂ ಇಲ್ಲ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡಿ. ನಾನು ಕೇಳ್ತಾ ಇರೋದು ಇಂಥವ್ರಿಗೆ ಹೆಲ್ಪ್ ಮಾಡಿ. ಎಲ್ಲೋ ಬರ್ಡೇ ಮಾಡೋದ್ಕಿಂತ ಇಲ್ಲಿ ಮಾಡ್ಕೊಳ್ಳಿ. ಅಣ್ಣ, ಇದು ವೆಜ್ಜಾ ಅಣ್ಣ? ಇಲ್ಲಿ ವೆಜ್ ಏನು ಅಣ್ಣ? ಇಲ್ಲಿ ವೆಜ್ ಏನು ವಿಶೇಷಕ್ಕೆ? ಇದು ಈ ಕಡೆ ವೆಜ್ಜು, ಆ ಕಡೆ ನಾನ್ ವೆಜ್ ಅನ್ನೋದು ಅಂದ್ರೆ ಇಲ್ಲಿ ಗಣಪತಿ ಇರೋದ್ರಿಂದ ಅದಕ್ಕೋಸ್ಕರ ಈ ಕಡೆ ವೆಜ್ಜು, ಅಲ್ಲೆಲ್ಲ ನಾನ್ ವೆಜ್. ಈ ಗಣೇಶ ಇರೋದ್ರಿಂದ ಇಲ್ಲಿ ವೆಜಿಟೇರಿಯನ್. ನೋಡಿ ಎಷ್ಟು ಚೆನ್ನಾಗಿದೆ ಗಣೇಶ. ಮಕ್ಕಳು ಕೇಕ್ ತಿಂತಾವ್ರೆ ನೋಡಿ, ಬಿಡಿಸ್ತಾ ಇದ್ದಾರೆ ಇಲ್ಲಿ ಬರ್ಡೇ ಪ್ರಯುಕ್ತ ಅವರು.
ನೋಡಿ ಬರ್ಡೇ ಪ್ರಯುಕ್ತ ಪಾಪು ಬರ್ಡೇ ಊಟ ಬಿಡಿಸ್ತಾವ್ರೆ ನೋಡಿ. ನಮ್ಮ ಮಹೇಶ್ ಅಣ್ಣ ಬರ್ಡೇ ಕೇಕ್ ಕಟ್ ಮಾಡಿಸ್ತಾ ಇದೀವಿ. ಅವತ್ತು ಬಂದಿಲ್ಲ ಅಣ್ಣ, ಇವಾಗ ಲೇಟಾಗಿ ವಿಷಯ ಮಾಡ್ತಾ ಇದೀವಿ. ಪ್ರಜು ಬಾ, ಅಲ್ಲಿ ಕೊಡ್ತಾ ಇದೆ ಹಿಂಗೇನು ಮಾಡೋದು ಅಣ್ಣ. ವಿಶ್ ಹ್ಯಾಪಿ ಬರ್ಡೇ ಅಣ್ಣ. ಥ್ಯಾಂಕ್ ಯು. ಅವತ್ತು ಬರೋಕ್ಕಾಗಿಲ್ಲ, ಇವಾಗ ಕೇಕ್ ಕಟ್ ಮಾಡ್ತಾ ಇದೀವಿ. ಪ್ರೀತಿ ವಿಶ್ವಾಸ ಇರುತ್ತಲ್ಲ ಅದೇ ಸಾಕು. ಇಲ್ಲೇ ಅಣ್ಣ ಕೇಕ್ ಕಟ್ ಮಾಡಿ ಅಣ್ಣ. ಬನ್ರಿ ನೀವು ಬನ್ರಿ. ಇಲ್ಲಿ ಕೇಕ್ ಕಟ್ ಮಾಡಿ ಅಣ್ಣ. ವಿಶ್ ಹ್ಯಾಪಿ ಬರ್ಡೇ ಅಣ್ಣ. ವಿಶ್ ಹ್ಯಾಪಿ ಬರ್ಡೇ. ಮತ್ತೆ ನಮ್ಮ ವೇಣು ಡಾಲಿ ಅವರು ನಮ್ಮ ಟ್ರಸ್ಟ್ ಸ್ಟಾರ್ಟ್ ಮಾಡಿದ ಎಲ್ಲೇ ಫಂಕ್ಷನ್ಸ್ ಅಲ್ಲಿ ಊಟ ಉಳಿಯುತ್ತಲ್ಲ ಅದನ್ನ ತಂದ್ಬಿಟ್ಟು ಆಶ್ರಮಗಳಿಗೆ, ರಸ್ತೆಲಿರೋರಿಗೆ, ಗುಡ್ಸ್ಲು ಮನೆಗಳಿರೋ ಕಡೆ ಹಂಚ್ತಾ ಇದ್ವಿ. ನನಗೆ ತುಂಬಾ ನೆನಪದೇನು ಅಂದ್ರೆ ಗಾಡಿಲಿ ಪೆಟ್ರೋಲು ಸಹ ಇರ್ತಿರ್ಲಿಲ್ಲ. ಅಂತ ಸಿಚುವೇಶನ್ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಟ್ಟು ಅಂದ್ರೆ ಬಂಕಿಗೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ಊಟ ಎಲ್ಲಿ ಮಿಗುತ್ತೆ ಅಲ್ಲೆಲ್ಲ ಹೋಗಿ ನಾನು ವೇಣು ವಿಡಿಯೋ ಮಾಡೋದು, ನಾವು ಊಟ ಹಂಚ್ತಾ ಇದ್ವಿ. ಆ ತರ ಊಟ ತಂದು ಅವಾಗ ಸ್ಟಾರ್ಟ್ ಮಾಡಿದ್ದು. ಅದು ಇಲ್ಲಿವರೆಗೂ ಬಂದೈತೆ ಅಂದ್ರೆ ವೇಣು ಅವರು ತುಂಬಾ ಸಪೋರ್ಟ್ ಮಾಡೋರೆ. ಟ್ರಸ್ಟ್ ಇದು, ಯಾಕೆಂದ್ರೆ ಅವರೆಲ್ಲ ಸೇರಿರೋದಕ್ಕೆ ಇವತ್ತು ಜನಧ್ವನಿ ಸೇವಾ ಟ್ರಸ್ಟ್ ಆಗಿರೋದು. ನಾನು ಒಬ್ಬನಿಂದ ಏನೂ ಇಲ್ಲ. ತುಂಬಾ ಹೇಳ್ಬೋದು ವೇಣು ಅವ್ರ ಬಗ್ಗೆ. ಇನ್ನೊಂದು ವಿಡಿಯೋ ಅದ್ರಲ್ಲಿ ಹೇಳ್ತೀರಿ ನೀಟಾಗಿ. ಏನಿಲ್ಲ ಅಣ್ಣ, ವಿಶ್ ಹ್ಯಾಪಿ ಬರ್ಡೇ ಅಣ್ಣ. ತಿನ್ನಿ ಸ್ವಲ್ಪ. ಇದು ನೋಡು ಬಿಡ. ನಮ್ಮ ಬೋಲಿ ಆಶ್ರಮದಲ್ಲಿ ಉಪಾಧ್ಯಕ್ಷರು ಈಗ ನಮ್ಮ ಮಹೇಶ್ ಅಣ್ಣ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ವಿಡಿಯೋ ಮಾಡ್ತಿಲ್ಲ ಏನಿಲ್ಲ, ಸಪೋರ್ಟಿವ್ ಬೋಲಿ. ನಮ್ಮ ಚಾನೆಲ್ ಬಗ್ಗೆ ಮಾತಾಡಿ, ಸಬ್ಸ್ಕ್ರೈಬ್ ಮಾಡಕ್ಕೆ ವಿಡಿಯೋ ಮಾಡ್ತಾರಲ್ಲ. ಏನಿಲ್ಲ ಬೋಲಿ ಅವರು ಆಪಲ್ ಏನ್ ಬೇಡ. ಇವಾಗ ಹೊಡ್ತೀವಿ. ಈ ಲಾಗು ಇಷ್ಟ ಆಗಿತ್ತು. ನಮ್ಮ ಮಹೇಶ್ ಅಣ್ಣನ ಬರ್ಡೇಗೆ ಬರೋಕ್ಕಾಗಿರ್ಲಿಲ್ಲ, ಬಂದಿದೀವಿ. ಬಿಲೇಟ್ ಆಗಿ ವಿಶ್ ಮಾಡಿದೀವಿ. ಈಗ ಹೊಡ್ತಾ ಇದೀವಿ ಆಶ್ರಮ. ನೀವು ಯಾರನ್ನ ಬರ್ಡೇ ಮಾಡಿಸ್ಕೋಬೇಕು, ಏನಾರ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಬನ್ನಿ. ಯಾರು ಡಿಮ್ಯಾಂಡ್ ಮಾಡಲ್ಲ ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ. ಒಂದು ಸಂತೋಷವಾಗಿ ಹಂಚ್ಕೊಳ್ಳಿ, ಆರಾಮಾಗಿ ಬಂದು ಸೆಲೆಬ್ರೇಷನ್ ಮಾಡ್ಕೊಳ್ಳಿ. ಆಶ್ರಮ ನಮ್ದಿದು ಆಶ್ರಮ ಅನ್ಕೊಂಡ್ ಬನ್ನಿ ಫೀಲ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಖುಷಿ ಆಗುತ್ತೆ. ಏನಕ್ಕೆ ಅಂದ್ರೆ ಎಷ್ಟೋ ಜನ ತಂದೆನ ಕಳ್ಕೊಂಡಿರ್ತಾರೆ, ತಾಯಿನ ಕಳ್ಕೊಂಡಿರ್ತದೆ. ಎಷ್ಟೋ ಜನ ಮೊಮ್ಮಕ್ಳನ್ನ ನೋಡಿರಲ್ಲ. ಆಶ್ರಮಕ್ಕೆ ಬಂದ್ರೆ ಅವ್ರಿಗೊಂದು ಖುಷಿ ಆಗುತ್ತೆ. ನಾವೇನು ಹಣ ಕೊಡಿ ಏನೋ ಕೊಡಿ ಅಂತ ಕೇಳ್ತಾ ಇಲ್ಲ. ಬಂದ್ರೆ ಎಲ್ರೂ ನೋಡಿದಾಗ ಒಂದು ಖುಷಿ ಆಗುತ್ತೆ. ನಮ್ಮನ್ನು ಯಾವ್ದೋ ಮಾತಾಡ್ಸಕ್ ಬರ್ತದೆ, ನಮ್ಮನ್ನು ಯಾವ್ದೋ ನೋಡ್ತಾ ಇದ್ದಾರೆ, ನಮ್ಮನ್ನು ಯಾವ್ದೋ ಪ್ರೀತಿ ಮಾಡ್ತಾ ಇದ್ದಾರೆ ಅನ್ನೋ ಮನಸ್ಥಿತಿ ಅವ್ರಿಗೂ ಬರುತ್ತೆ. ಎಷ್ಟೋ ಜನ ಕುಟುಂಬಗಳಲ್ಲಿ ಒಂಟಿಯಾಗಿರ್ತದೆ, ಕುಟುಂಬದಲ್ಲಿ ಯಾರು ಇರಲ್ಲ. ಆ ಥರ ಇರೋರಿಗೆ ನಮ್ಮ ಮನೆಯವರು ಅನ್ನೋ ಮನಸ್ಥಿತಿ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀವಿ. ಫ್ರೀ ಇದ್ದಾಗ ಬನ್ನಿ, ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಗಿತ್ತು ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.